ವದ್ದಟ್ಟಿ ಗ್ರಾಮದ ಸಮಸ್ತ ಜನರ ಆರಾಧ್ಯ ದೈವವಾದ ತಾಯಿ ದುಗ್ಲಾದೇವಿಯ ಆಶೀರ್ವಾದ ಪಡೆದು ರೈತರು ತಮಗೆ ಕಷ್ಟ ಇದ್ದರೂ ತಮ್ಮ ಕುಟುಂಬಕ್ಕಾಗಿ ಯಾವೆಲ್ಲ ತ್ಯಾಗಗಳು ಮಾಡುತ್ತಾರೆ ಎನ್ನುವ ವಿಷಯವನ್ನು ಮುಖ್ಯವಾಗಿಟ್ಟುಕೊಂಡು ನಮ್ಮ ಕಿರುಚಿತ್ರವನ್ನು ಚಿತ್ರೀಕರಣ ಮಾಡಲು ಪ್ರಾರಂಭಿಸಿದೆವು. ವದ್ದಟ್ಟಿ ಗ್ರಾಮದ ಬೆಟ್ಟದ ಮೇಲೆ ನೆಲೆಸಿರುವ ತಾಯಿ ದುಗ್ಲಾದೇವಿಯು ಈ ಗ್ರಾಮದ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಾ ಬಂದಿದ್ದಾಳೆ. ಹಾಗಾಗಿ ಪ್ರತಿ ವರ್ಷವೂ ಇಲ್ಲಿನ ಜನರು ತಾಯಿಯ ಉತ್ಸವವನ್ನು ವದ್ದಟ್ಟಿ ದ್ಯಾವೂರು ಎನ್ನುವ ಹೆಸರಿನಿಂದ ಬೇಟೆಗಳನ್ನು ಮಾಡುತ್ತಾ ಅತ್ಯಂತ ವೈಭವಪೂರಿತವಾಗಿ ಆಚರಿಸುತ್ತಾ ಬಂದಿದ್ದಾರೆ. ಹಾಗೆಯೇ ತಾಯಿಗೆ ಸಲ್ಲಿಸುವ ಕುಂಭೋತ್ಸವದ ಮೆರವಣಿಗೆ ಸಮಯದಲ್ಲಿ ಡೊಳ್ಳು ಕುಣಿತ ಹಾಗೂ ಅದೇ ದಿನ ರಾತ್ರಿ ಬಯಲಾಟದ ಪ್ರದರ್ಶನವನ್ನು ಏರ್ಪಡಿಸಿರುತ್ತಾರೆ. ಜಗಜ್ಯೋತಿ ಬಸವಣ್ಣರಾಗಿರ್ತಕ್ಕಂಥ ತತ್ವ ವಿಚಾರಗಳು ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಹರಿದಾಡುವ ಸಪ್ತ ಸಾಗರವೆಲ್ಲ ನಿಮ್ಮ ದಾನ, ಸುಳಿದಿ ಸುತ್ತಿ ತಣ್ಣನೆ ಬೀಸುವ ಗಾಳಿಯೇ ನಿಮ್ಮ ದಾನ. ನಿಮ್ಮ ದಾನವನ್ನು ಮುಂದೆ ಅನ್ಯರನನ್ನು ಹೊಗಳುವ ನರಕುಂಜಿಗಳು ನಾನೇನ ಕಾಣೆ ನಾವು ರಾಮನಾಥ. ಎಲ್ಲ ಓಟ ಆಕ್ಷನ್ ನಮ್ಗೆ ಬೇಕಲ್ಲ. ಶಿವಪ್ಪನವ್ರು ಬಸವ ದೊಡ್ಡ ದೊಡ್ಡ ಸಾಹುಕಾರ ಹುದ್ದೆ ಹಿಡ್ಕೊಂಡು ಓಡಾಡ್ತದನಪ್ಪೋ. ರಮೇಶ ಅವ್ನು ಇಷ್ಟ ದಿನ ಇವ್ರ ಓಡಾಡಿದಂಗೆ ಓಡಾಡಿದ್ಮೇಲೆ ಬೇರೆ ಗಾಡಿಯಾಗ ಇವತ್ತೆಲ್ಲ ಗಾಡಿ ಪಾಡಿ ಕಳ್ಕೊಂಡು ಬೀದಿ ನಾಯಿ ಓಡಾಡಿದಂಗೆ ಓಡಾಡ್ತದೇನೆ ಅಣ್ಣ. ಅದಕ್ಕ ಹೇಳಿರ ಯಜಮಾನ್ರ ಉರ್ದನ್ ಊರಾಗಿಲ್ಲ ಮೆರ್ದನ್ ಕೇರಿಯಾಗಿಲ್ಲ ಅಂತ. ಹೌದೌದೌದು ಹೌದು. ಮನ್ಯಾಗ ಹೊಲ್ದಾಗ ಯಾವ ಕೆಲಸನ ಮಾಡ್ಬೇಡ್ರಿ. ಊರು ಕೆಡುವುದು ಉಡ್ಯಾಳರಿದ್ದಲ್ಲಿ, ಕುಲ ಕೆಡುವುದು ಕುಡುಕರಿದ್ದಲ್ಲಿ, ನೀತಿ ಕೆಡುವುದು ನೀಚರಿದ್ದಲ್ಲಿ, ದೊಡ್ಡ ದೇವಸ್ಥಾನ ಕೆಡುವುದು ಬಂಡ ಪೂಜೆರಿದ್ದಲ್ಲಿ, ಸತಿಪತಿಗಳ ಕೆಡುವುದು ಪಿಟಿಂಗರಿದ್ದಲ್ಲಿ ಅಂದವನು ನಮ್ಮ ಅಂಬಿಗರ ಸೋಡಯ್ಯ. ಅಣ್ಣ ಏನ್ ತಗೋತೀವಿ ನಿಮ್ಮೂರಾಗ ಬರ್ರಿ ಏನ್ ತಗೋತೀವಿ ಏನ್ ಬೇಕಲ್ಲ ನಮ್ದೇ ಇದೆ. ಚಿಂತೆ ಅಂದ್ರೆ ನೆನಪಾಯ್ತು. ಸಾವುಕಾರ ಚೆನ್ನಪ್ಪನವರು ನಿನ್ನ ಮನೆ ಕಡೆ ಹೋಗ ಅಂತ ಹೇಳಿದ್ರಪ್ಪ. ಮನೆ ಕಡೆ ಬರಕ್ಕೆ ಮನೆ ಕಡೆ ಬರಕ್ಕೆ ಸಾವುಕಾರ ಚೆನ್ನಪ್ಪನವರು ಅಪ್ಪ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಿನ್ನ ಇನ್ಶೂರೆನ್ಸ್ ಕಟ್ಟಾಕರ್ತಾ ನಾನು ಚೆನ್ನಾಗಿ ದುಡ್ಡು ಕೊಡೋದನ್ನು ತಿಳ್ಕೊಂಡಿದ್ದೀನಿ. ಈಗ ಮುಂದೆ
ಸಾಕ್ಬಿಡು ಈಗ ಎಂಜಾಯ್ ಮಾಡ್ತೀರ ನೀವು ಹಿಂಗೆ ಅನ್ಬೇಕು ಸ್ವಲ್ಪ ಅಲ್ಲ ಅಲ್ಲ ನೀವು ಎಂಜಾಯ್ ಮಾಡ್ಬೇಕು ಅವ್ರ ಜೊತೆಗೆ ನೋಡಿ ನಮ್ಮ ಒಕ್ಕಟ್ಟೆ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಹಿರಿಯರು ಮತ್ತು ನನ್ನ ಸಹಪಾಠಿಗಳು ಎಲ್ಲರೂ ಸೇರಿ ಈ ಒಂದು ಕಿರುಚಿತ್ರವನ್ನು ಮಾಡುವ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಜೊತೆ ಎಲ್ಲ ಬಹಳಷ್ಟು ಲವಲವಿಕೆಯಿಂದ ಖುಷಿಯಾಗಿ ತೊಡಕೊಂಡು ಅವರು ಕೂಡ ನಮ್ಮಲ್ಲಿ ಕಲಾವಿದರಾಗಿ ಈ ಒಂದು ಕಾರ್ಯಕ್ಕೆ ಒಂದು ಯಶಸ್ವಿಯಾದ ಬೆಂಬಲವನ್ನು ನೀಡಿದ್ದಾರೆ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರೂ ಒಂದು ಚಪ್ಪಾಳೆ ಹೊಡೆಯೋದ್ರ ಮೂಲಕ ನಮಗೆಲ್ಲ ಒಂದು ಪ್ರೋತ್ಸಾಹ ಕೊಡ್ಬೇಕು. ನೋಡಿ ನೋಡಿ ನಮ್ಮೆಲ್ಲ ಅಣ್ಣ ತಮ್ಮಂದಿರು ಸಹೋದರರು ನಮ್ಮ ಎಲ್ಲ ಸಹಪಾಠಿಗಳು ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ಸಹಕಾರ ಹೀಗೆ ಇರಲಿ. ನಮ್ಮ ಪ್ರಯತ್ನ ಸತತ ಮುಂದುವರಿತಾ ಇರುತ್ತೆ. ನಾವು ಇದನ್ನೇ ದೊಡ್ಡ ಮಟ್ಟದ ಯಶಸ್ಸು ಗಳಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ನಮ್ಮ ಪ್ರಯತ್ನ ಸತತ ಇರುತ್ತೆ. ಆ ದೇವರು ಒಂದಲ್ಲ ಒಂದಿನ ಫಲ ಕೊಡ್ತೀನಿ. ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.